नाज मीडिया उर्दू में आपका खैर मकदम है। इस वीडियो को पेश करने में ताउन किया है यूनाइटेड हॉस्पिटल सपना मल्टीप्लेक्स के करीब गंपा रोड बेदर, हीलिंग ट्री हॉस्पिटल, मल्टी सुपर स्पेशलिटी बेदर, अहमद टूरिस्ट एंड ट्रैवल्स हज और उम्रा सर्विसेज। आपकी खिदमत हमारे नजर में किसी इबादत से कम नहीं, आपका एतमाद ही हमारी कामयाबी है। ಈಗ ಎಲ್ಲರೂ ನಾಮಿನೇಷನ್ ಹಾಕ್ಲಕ್ಕೆ ಹೋಗಲ್ಲ, ಹಾಗಾಗಿ ನಾ ಹೆಚ್ಚಿಗೆ ಮಾತಾಡಲ್ಲಂಗ ಇವತ್ತೇನು ಬೀದರ್ನಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಡೀ 8 ಕ್ಷೇತ್ರದಿಂದ ಜನ ಬಂದು ಬೀದರ್ನಲ್ಲಿ ಒಂದೇನು ಡಿಗುಲ್ ಬಾರಿಸಿರಿ, ಇದು ಕರ್ನಾಟಕದಾಗೆ ಬೀದರ್ನಿಂದ ಅನ್ನೋದು ಒಂದು ಸಂದೇಶ ಹೋಗುತ್ತೆ ಬಂಧುಗಳೇ. ನಾನು ನೋಡಿದ್ದೀನಿ, ನಿನ್ನೆ ನಾನು ಕನಕಪುರದಾಗಿದ್ದೆ, ಮೊನ್ನೆ ಕೋಲಾರ್ನಾಗಿದ್ದೆ, ಚಾಮರಾಜನಗರಕ್ಕೆ ಹೋಗಿದ್ದೆ, ಇವತ್ತು ಬೀದರ್ ಹಿಡ್ಕೊಂಡು ಚಾಮರಾಜನಗರ ತನ ಏನಾರ ಗೆದಿತಾವಂದ್ರ ಅದು NDA ಅಭ್ಯರ್ಥಿಗಳು, JDS BJP ಕ್ಯಾಂಡಿಡೇಟ್ಗಳು. 28ಕ್ಕೆ 28 ಸೀಟ್ ತಪ್ಪೇನಿಲ್ಲ. ಹೋದ್ಸಲ 25 BJP ಗೆದ್ದೀವು, ಒಂದು ನಮ್ದು, ಒಂದು ಇಂಡಿಪೆಂಡೆಂಟ್ ಸಪೋರ್ಟೆಡ್ ಬೈ BJP, 27 ಇದ್ದು. ಈಗ ಒಂದೇ ಒಂದು ಕಾಂಗ್ರೆಸ್ ಇತ್ತು, ಅದು ಒಂದು ಕಾಂಗ್ರೆಸ್ ಇವತ್ತು BJP ಬರ್ತಾ ಇದೆ ಬಂಧುಗಳೇ. ಏನ್ ಈ ಕಾಂಗ್ರೆಸ್ನವ್ರು ಮಾತು ಎತ್ತಿದ್ರೆ ಗ್ಯಾರಂಟಿ, ನಮ್ಮ ಪತ್ರಕರ್ತ ಸ್ನೇಹಿತರೆಲ್ಲ ಕುಂತಾರೆ ಇಲ್ಲಿ, ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಮೊದಲನೇ ತಗೋರಿ, 2,000 ರೂಪಾಯಿ ನಾವು ಮಹಿಳೆಯರಿಗೆ ಕೊಡ್ಲಿದ್ದೇವೆ, ಬಹಳ ಸಂತೋಷ, ಚಲೋ ಅದ. ಆದ್ರೆ ಈ ಜೇಬಿನಾಗ 2,000 ಹಾಕಿ ಬಾಜು ಜೇಬಿನಿಂದ 4,000 ತಗೊಳತ್ತಿರಲ್ಲ, ಕ್ವಾರ್ಟರ್ ರೇಟ್ ಹೆಚ್ಚಿಗೆ ಮಾಡಿ ಹೇಳ್ರಿ. ಹೋಲತಾವಿಲ್ಲ ದಿನ ರೊಕ್ಕ ನಿಮ್ಮ ಈ ಕಡೆ 2,000 ಕೊಡೋದು, ಈ ಕಡೆ 4,000 ತಗೊಂಬೋದು. ಕರೆಂಟು 200 ಯೂನಿಟ್ ಪುಕ್ಸೆಟೆ ಕೊಡ್ಲತ್ತೇವೆ, ಬಹಳ ಸಂತೋಷ. ಈ ಕಡೆ ದುಕಾನ್ ಹಿಡ್ಕೊಂಡು, ಫ್ಯಾಕ್ಟ್ರಿ ಹಿಡ್ಕೊಂಡು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎಲ್ಲ ಡಬಲ್, 1 लाख ಇದ್ದಿನ 2 लाख, 10,000 ಇದ್ದಿನ 20,000 ಬಂದಾಗ್ಲತ್ತವ ಫ್ಯಾಕ್ಟ್ರಿಗಳು. ಕರ್ನಾಟಕದಾಗ ಅಭಿವೃದ್ಧಿ ಸ್ಥಗಿತಾಗ್ತಾ ಇದೆ. ಇದು 2ನೇದು. 3ನೇದು ಬನ್ರಿ, ಅಕ್ಕಿ. ಏನ್ ಎಲೆಕ್ಷನ್ಗಿಂತ ಪೈಲೆ ಭರಾಟಿ, ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು 10 ಕಿಲೋ ಅಕ್ಕಿ ಕೊಡ್ತೆ, 10 ಕಿಲೋ ಅಕ್ಕಿ ಕೊಡ್ತೆ. ಎಲ್ಲಿಂದ ಕೊಡ್ತೀರಿ? 5 ಕಿಲೋ ಮೋದಿ ಅವ್ರು ಕೊಡ್ಲತ್ತಾರ, ಮೋದಿ ಅವ್ರು. ಇನ್ನ 5 ಕಿಲೋ ಅಕ್ಕಿ, ಇನ್ನ 5 ಕಿಲೋ ಅಕ್ಕಿ. ನಿಮಗೆ ಗೊತ್ತಿದ್ದಿಲ್ಲ ನಮ್ಮಲ್ಲಿ ಅಕ್ಕಿ ಇಲ್ಲ ಅಂತೇಳಿ ಮತ್ತೆ ಮಾತು ಯಾಕೆ ಹೇಳಿದ್ರಿ? ಆಯ್ತು, ಏನೋ ಹೇಳಿದೇವ ಅಂತೇಳಿ ಈಗ ಒಬ್ಬೊಬ್ರಿಗೆ ಏಟ್ ಕೊಡ್ಲತ್ತಾರ 170 ರೂಪಾಯಿ. ಅದು ಬರಲ್ಲ ಹೊಂಟ ಗೊತ್ತದ, ಪೂರ ಮಂದಿಗೆ ಬಿ ಇಲ್ಲ. ಆ 170 ಮಾರ್ಕೆಟ್ದಾಗ ಹೋಗಿ ನಾಳಿಗೆ ಮುಂಜಾನೆ ಅಕ್ಕಿ ಖರೀದಿ ಮಾಡ್ಲಕ್ ಹೋದ್ರ 60 ರೂಪಾಯಿ ಕಿಲೋ ಅವ, 300 ರೂಪಾಯಿ ಬೇಕು, 130 ರೂಪಾಯಿ ಕಾಂಗ್ರೆಸ್ ಅವ್ರು ಕೊಟ್ಟು ಮಾತಾಡನ್ರಿ ಅವ್ರಿಗೆ. ಇಂಥ ಸುಳ್ಳು ಹೇಳ್ಕೊತ ದಿವಾಳಿ ಎದ್ದೋಗಿದೆ ಸರ್ಕಾರ. ಬಕ್ಕಸ್ನಲ್ಲಿ ದುಡ್ಡಿಲ್ಲ ಈ ಕಾಂಗ್ರೆಸ್ ಬಲ್ಲಿ. ಯಾವ ಶಾಸಕರು ತಮ್ಮ ಅಭಿವೃದ್ಧಿ ಆಗ್ತಾ ಇಲ್ಲ? ಇಲ್ಲೆಲ್ಲ ನಮ್ಮ ಶಾಸಕರು ಕೂತಿದಾರ. ಇಡೀ 1 ವರ್ಷ ಆಯ್ತು, ಯಾವುದೇ ಒಂದು ಹೊಸ ಒಂದು ಟೆಂಗ್ ಹೊಡೆದಿಲ್ಲ, ಕಲ್ಲು ಹಾಕಿಲ್ಲ. ಪರೇಶಾನರ ಇವ್ರು ಬಿ. ನಮ್ಮ BJP ಶಾಸಕರಲ್ಲ, ಕಾಂಗ್ರೆಸ್ ಶಾಸಕರೇ ಪರೇಶಾನರ. ಅಂದ್ರ ಇಂಥ ಒಂದು ವಾತಾವರಣ ಕರ್ನಾಟಕದಲ್ಲಿ ಸೃಷ್ಟಿಯಾಗಿದೆ. ಈಗ ಕೆಲವು ಮುಖಂಡರು ಹೇಳಿದ್ರು, ಕಾಂಗ್ರೆಸ್ ಅವ್ರು ಕೇಳ್ತಾರೆ ಏನ್ ಮಾಡಿರಿ? ಅವ್ರಿಗೆ ಏನು ಹೇಳೋದು ಬೇಡ, ಯಾಕಂದ್ರೆ ಎಲ್ಲ ಅವ್ರ ಹಳೆ ಡೈಲಾಗ್ಗಳೆಲ್ಲ ಇನ್ನ ಹೊಸ ಡೈಲಾಗ್ ಒಂದು ಬಂದು ಎಲ್ಲ ಫೇಲ್ ಆಗ್ಯಾವ. ಯಾವುದೋ ಒಂದು ಹಳೆ ಡೈಲಾಗ್ ಈಗೂ ಮಾತೆತ್ತರಿ ಏನಂತಾರೆ,
15 लाख रुपए ಹಾಕಬೇಕಾಗಿತ್ತು, ಹಾಕಿದ್ರ ಅರೇ ಅದು ಹೇಳ್ಕೋತೆ 270 300 ಸೀಟ್ ಹೋಸಲನೇ ನರೇಂದ್ರ ಮೋದಿಜಿ ಅವ್ರು ಗೆದ್ದಾರ 300 ಸೀಟ್. ಮತ್ ಈಗೇನ್ ಹೇಳ್ತ್ರಿ? ಅಷ್ಟೇ ಅಲ್ಲ, ಇವತ್ತು ಮಾತೆತ್ತಿದ್ರೆ ನೌಕರಿ ಕೊಡ್ತೀರೇನೋ ಅಂತಾರ. ನೀವು 1 ವರ್ಷ ಆಯ್ತು ಕರ್ನಾಟಕದಲ್ಲಿ ಸರ್ಕಾರ ಮಾಡಿ, ನೀವು ನೌಕರಿ ಕೊಟ್ಟಿರಾ ಹೇಳ್ರಿ? ಮತ್ತೊಂದು ಮಾತು ಕೇಳಕ್ ಬಯಸ್ತೀನಿ ನಮ್ಮ ಪತ್ರಕರ್ತ ಸ್ನೇಹಿತರಿಗೆ. ಇವತ್ತು ನಮ್ಮ ದೇಶ, ಭಾರತ ದೇಶ, ಕರ್ನಾಟಕ ರೈತರ ಬೆನ್ನೆಲುಬು, ರೈತರ ದೇಶ ಇದು. ನಾವೆಲ್ಲ ರೈತರ ಮಕ್ಕಳು. ಈ 5 ಗ್ಯಾರಂಟಿದಾಗ ರೈತರ ಗ್ಯಾರಂಟಿ ಯಾವ್ದಿದೆ ಹೇಳ್ರಿ? ರೈತರ ಗ್ಯಾರಂಟಿ ಯಾವ್ದಿದೆ ಹೇಳ್ರಿ ಕಾಂಗ್ರೆಸ್ದವ್ರು? ಅದನ್ನ ಯಾವ್ದಾರ ತೋರ್ಸ್ರಿ. ಇವಾಗ ಕೈ, ರೈತರ ಕೈ ಹೆಂಗಿರ್ತದ, ಇವತ್ತು ಹೆಂಗ್ ಹಾಕ್ಬೇಕು ಅಂಬ ನಿಟ್ಟಲ್ಲಿ ಕಾಂಗ್ರೆಸ್ಗೆ ತೋರ್ಸ್ಬೇಕೀಗ. ಬರಗಾಲ ಇಲ್ವ ನಂಬಲ್ಲಿ? ದುಡ್ಡು ಕೊಟ್ರ ಕಾಂಗ್ರೆಸ್ದವರು? ಏನಾರು ರೂಪಾಯಿ ಬಂದ್ವ ನಿಂಬಲ್ಲಿ? ಅದೇ 2018ರಲ್ಲಿ 2006ರಲ್ಲಿ ಅವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ನಿಮ್ಮ ಆಶೀರ್ವಾದದಿಂದ ನಾನೇ ಕೃಷಿ ಸಚಿವನ. 2018ರಲ್ಲಿ ಅವರೇ ಮುಖ್ಯಮಂತ್ರಿ, ನಾನೇ ಕೋಆಪರೇಟಿವ್ ಮಿನಿಸ್ಟರ್. 2 ಬಾರಿ ರೈತರ ಸಾಲ ಮನ್ನಾ 25,000 ಕೋಟಿ ಸಾಲ ಮನ್ನಾ ಮಾಡಿದ್ವು ಬಂಧುಗಳೇ, ಸಾಲ ಮನ್ನಾ ಮಾಡಿದ್ವಿ ನಾವು. ನಿಮ್ಮಪ್ಲೇ ಕೇಂದ್ರ ಸರ್ಕಾರದಿಂದ ದುಡ್ಡು ಬರ್ತಾ ಇದೆ ನೋಡ್ಯಾರ ಅಂತೇಳಿ ಕುಂತಿಲ್ಲ. ಕರ್ನಾಟಕದ ಸರ್ಕಾರ ಬಕ್ಕಸ್ನಿಂದ ಏನದಲ್ಲ, ಕುಮಾರಸ್ವಾಮಿ ಅವರು ರೈತರ ಪರವಾಗಿ ಕೊಟ್ರು. ನಿಮ್ಗೆ ಯಾಕೆ ಕೊಡಲಕ್ಕಾಗಲ್ಲ ಉಂಟದ? 1 ಲಕ್ಷ ಕೋಟಿ ಸಾಲ ಮಾಡ್ತಾರೆ ಇವರು. 50,000 ಕೋಟಿ ಗ್ಯಾರಂಟಿಗಳಿಗೆ ಕೊಡ್ತಾರ. ಈ ಕಡೆ 1 ಲಕ್ಷ ಕೋಟಿ. ಅದು ಯಾರ ತಲೆ ಮ್ಯಾಗ? ನಿಮ್ ತಲೆ ಮ್ಯಾಗೆ ಅದು. ಹಂಗಾಗಿ ಬಂಧುಗಳೇ, ಇವತ್ತ ಅವ್ರು ಕೇಳ್ತಾರಲ್ಲ, ಮೋದಿಜಿಯವ್ರು ಏನ್ ಮಾಡ್ಯಾರ, ಖೋಬಾಜಿಯವ್ರು ಏನ್ ಮಾಡ್ಯಾರ, ಅವರೆಲ್ಲ ಹೇಳ್ತಾರ. ಖೋಬಾಜಿಯವರು ಅವ್ರ ಭಾಷಣದಾಗ ಏಸ್ ಟ್ರೈನ್ ತಂದಿದೆ, ಏಸ್ ರೋಡ್ ತಂದಿದೆ. ಇವತ್ತೊಂದು ಮಾತು ಹೇಳ್ತೆ, ಕಾಂಗ್ರೆಸ್ ನೋಡಿ ಇಡೀ ಕರ್ನಾಟಕದಾಗ ಯಾಕೆ ಬರಲ್ಲ ಅಂತ ಹೇಳತ್ತಿದೆ. ಒಬ್ಬ ಮಂತ್ರಿ ಬಿ ಹಿಮ್ಮತ್ ಮಾಡಿಲ್ಲ, ನಾ ನಿಂತಿ ರಾಜ್ಯದ ಪರವಾಗಿ ದಿಲ್ಲಿಗೆ ಹೋಗ್ತೆ ಅಂತೇಳಿ. ಎಲ್ಲ ನಮ್ಮ ಖುರ್ಜಿ ಬಿ ಗಟ್ಟಿರ್ಬೇಕು, ನಮ್ಮ ಮಕ್ಕಳು ಬಿ ಬರ್ಬೇಕು. ಎಡ್ಡೂ ಗಟ್ಟಿ ಜನ ಬಿಡ್ತಾರ ಹೇಳ್ರಿ? ಅದಕ್ಕೆ ಬಂಧುಗಳೇ, ನಿಮ್ಗೊಂದು ಮಾತು ಹೇಳ್ತೀನಿ. ಇವತ್ತೇನು ವಾತಾವರಣ ಅದ, ಇವತ್ತ ಇಡೀ ಕರ್ನಾಟಕದಾಗ ಸನ್ಮಾನ್ಯ ದೇವೇಗೌಡರು ಇವತ್ತ ನಮಗೆಲ್ಲಕ್ಕಿಂತ ದೊಡ್ಡ ಆಶೀರ್ವಾದ. ಮೊದಲನೇ ಬಾರಿಗೆ ಮೋದಿಜಿಯವ್ರ ನಾಯಕತ್ವದಲ್ಲಿ ಇವತ್ತು ಭಾರತ ದೇಶ ಹೋಗ್ಬೇಕು ಎಂಬ ನಿಟ್ಟಿನಲ್ಲಿ ಸಪೋರ್ಟ್ ಮಾಡಿದಾರ. ನಾನು ಹೇಳಿದೆ, ಅಪ್ಪಾಜಿ ನೀವು ಇದೇ ಮೊದಲು ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಮನೆಯಾಗಿರ್ತಿತ್ತು, ಬಿಜೆಪಿ JDS ಇವತ್ತು ಹುಕುಮತ್ತಾಗಿರ್ತಿತ್ತು ಅಂತಂದೆ. ಹಾಗಾಗಿ ಇವತ್ತ ಎಲ್ಲರಿಗೆ ಹೇಳಕ್ ಬಯಸ್ತೀನಿ, ಈ ಜೋಶು, ಈ ಜಜ್ಬಾ 7 ತಾರೀಖ್ 6 ಗಂಟೆ ತನ ಇರ್ಬೇಕು. ಇರ್ತದ? ಅದಕ್ಕ ಬಾಕಿ ಕಾರ್ಯಕ್ರಮಗಳು ಏನು ಸಾಕಷ್ಟು ಮೋದಿಜಿಯವ್ರು ಏನು ಮಾಡಿದಾರ ಅವೆಲ್ಲ ಹೇಳ್ತಾರ. ಅದಕ್ಕೆ ನಾ ಹೆಚ್ಚಿಗೆ ಹೇಳಕ್ ಹೋಗಲ್ಲ ಬಂಧುಗಳೇ. ಇವತ್ತು ನಾವು ನೀವು ಎಲ್ಲ ಸೇರಿ ಇವತ್ತು ನೋಡ್ರಿ, JDS BJP ಎಷ್ಟು ಹೊಂದಾಣಿಕೆಯಿಂದ ಎಲ್ಲರೂ ಆರಾಮ್ ಸರಿ ಕುಂತೀವಿ. ನಮ್ಮೆಲ್ಲ ಶಾಸಕರ ಜೊತೆ ನಮ್ಮಲ್ಲಿ ಜಗಳನೇ ಇಲ್ಲ. ನಮ್ಮ ಸಿದ್ದು ಪಾಟೀಲ್ ಬಂದ್ರು ನೋಡ್ರಿ ಹಂಗ ಡೈಲಾಗ್ಗಳು ಹೊಡೆದ್ರು ಅವ್ರು. ಶರಣು ಸಲ್ಗಾರ ಪೂರ ಅದು ಯಾವ ಕತೆಗೆ ಎಲ್ಲಿಂದ ಕಟ್ಟಿದನೋ ಗೊತ್ತಿಲ್ಲಪ್ಪ. ಭಾಳ ಚಲೋ ಅಂದ್ರೆ ಇಂಥ ಒಂದು ಸೌಹಾರ್ದತೆಯಿಂದ. ಅದಕ್ಕೆ ಹೇಳ್ತೀನಿ, ಕರ್ನಾಟಕದಲ್ಲಿ JDS BJP ಇದು ನ್ಯಾಚುರಲ್ ಅಲಯನ್ಸ್ ಇದೆ, ಇದು ನ್ಯಾಚುರಲ್ ಅಲಯನ್ಸ್. ಹಾಗಾಗಿ ಬಂಧುಗಳೇ, ಈ ಬಾರಿ ಏನ್ ಭಗವಂತ್ ಜಿ ಖೂಬಾ ಅವರು 3ನೇ ಬಾರಿಗೆ ಇವತ್ತು ನಮ್ಮ ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ ಬೀದರ್, ಇವತ್ತು 3ನೇ ಬಾರಿಗೆ ಆಯ್ಕೆ ಮಾಡೋದಿದೆ. ನಾವು ನೀವೆಲ್ಲ ಸೇರಿ ಮಿನಿಮಮ್ 3 लाख ಲೀಡ್ ಏನದಲ್ಲ ಇಲ್ಲಿಂದ ಕೊಡ್ಬೇಕು ಬಂಧುಗಳೇ, ಮಿನಿಮಮ್ 3 लाख ಲೀಡ್. ಅದಕ್ಕ ಮತ್ತೊಂದು ಬಾರಿ
अब की बार दम मिलप अब की बार फिर एक बार ನಮಸ್ಕಾರ ಈಗ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತೇನೆ ಬಂಧುಗಳೇ ಕೆಲವೇ ನಿಮಿಷದಲ್ಲಿ